ಓಕೆ, ದರ್ಶನ್ ಅವ್ರಿಗೆ ಕನಿಷ್ಠ ಪಕ್ಷದ ಸೌಲಭ್ಯಗಳನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯೇ ಈ ಪ್ರಸ್ತಾಪ ಅಥವಾ ಚರ್ಚೆ ಆಗಿದೆ, ಕೋರ್ಟಲ್ಲಿ ಡಿಸ್ಕಷನ್ ಕೂಡ ಆಗಿದೆ. ಅದರ ತೀರ್ಪು ಇವತ್ತು ಹೊರಗೆ ಬರುತ್ತೆ. ಏನು ಅವ್ರು ಕೇಳಿದಂತಹ ಸೌಲಭ್ಯಗಳು ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದೇ ಕುತೂಹಲ. ನೆಕ್ಸ್ಟ್ ಲೆವೆಲ್ ಅಂದರೆ ಸ್ವಲ್ಪ ಹಾರ್ಷಾಗಿ ಅವರ ವಕೀಲರು ಅವತ್ತು ಚರ್ಚೆಯನ್ನು ಕೂಡ ಮಾಡಿದ್ರು, ಅಂದರೆ ವಾದವನ್ನು ಮುಂದಿಟ್ಟಿದ್ರು. ಒಂದು ಬಾಚಣ್ಗೆ ಕನ್ನಡಿ ಕೊಡಲ್ಲ, ಅವರೇನು ಸುಸೈಡ್ ಮಾಡ್ಕೊಬಿಡ್ತಾರಾ? ಬೇಗ ಟ್ರಯಲ್ ಕೋರ್ಟಿಗೆ ತನ್ನಿ. ಆದಷ್ಟು ಇವರು ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಟ್ರಯಲ್ ಕೋರ್ಟಿಗೆ ತಂದು ಇವ್ರು ಅಪರಾಧಿ ಅಂತ ಪ್ರೂವ್ ಆದರೆ ಬೇಕಾದ್ರೆ ಮರಣದಂಡನೆ ಏನಾದರೂ ಕೊಡಿ, ಅನಗತ್ಯವಾಗಿ ಹಿಂಗೆ ಕಾಲಹರಣ ಮಾಡೋದು ಬೇಡ ಅಂತೆಲ್ಲ ಪ್ರಸ್ತಾಪ ಮಾಡಿದ್ರು. ಇವತ್ತು ಏನು ತೀರ್ಪು ಬರುತ್ತೆ ಅನ್ನೋದು ಕುತೂಹಲ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಚಾನೆಲ್ನ ನನ್ನ ಕಲಿಗೆ ರವಿನಾರಾಯಣ್ ನೀಡ್ತಾರೆ, ಪ್ರಿನ್ಸಿಪಲ್ ಎಡಿಟರ್. ರವಿನಾರಾಯಣ್, ಇವತ್ತೊಂದು ರೀತಿ ಡೂ ಆರ್ ಡೈ ಪರಿಸ್ಥಿತಿಯ ದರ್ಶನ್ ಅವರಿಗೆ ಸದ್ಯ ಕನಿಷ್ಠ ಪಕ್ಷಗಳು ಸಿಕ್ಕರೂ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ ಆ ದೇಹಕ್ಕೆ. ಏನಾಗಬಹುದು, ಎಷ್ಟು ಗಂಟೆಗೆ ಜಡ್ಜ್ಮೆಂಟ್ ಬರ್ಬೋದು? ವಿದ್ಯಾ, ನಿಜಕ್ಕೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿ ಜೈಲು ಸೇರಿರುವಂಥ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ವಿಚಾರ ಏನು ಅಂತಂದ್ರೆ, ಈಗ ಕಳೆದ ವರ್ಷ ಅಂದ್ರೆ ಕಳೆದ ಡಿಸೆಂಬರ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಆ ನಂತರ ಆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಮತ್ತೆ ಕಳೆದ 4 ತಿಂಗಳ ಹಿಂದೆ ಮತ್ತೆ ಮಧ್ಯಂತರ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಈಗ ಈ ಚಾರ್ಜ್ ಶೀಟ್ ಅನ್ನ ಲಿಸ್ಟ್ ಮಾಡೋದಕ್ಕೆ ಈಗ ಈ ಪ್ರಕರಣದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಒಂದು ಮನವಿಯನ್ನ ಕೊಡ್ತಾರೆ. ಈ ಒಂದು ಮನವಿಯನ್ನ ಈಗಾಗಲೇ ಕೋರ್ಟ್ ಪುರಸ್ಕಾರ ಮಾಡಿದೆ. ಅಕ್ಟೋಬರ್ 31ನೇ ತಾರೀಕು ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಅಂದ್ರೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳೇನಿದ್ದಾರೆ ಈ ಸಾಕ್ಷಿಗಳ ವಿಚಾರಣೆಯನ್ನ ತ್ವರಿತವಾಗಿ ನಡೆಸಬೇಕು. ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ, ಈ ಒಂದು ಪ್ರಕರಣ ತನಿಖೆಯನ್ನು ತ್ವರಿತಗತಿನಲ್ಲಿ ಮುಗಿಸಬೇಕು ಅಂತೇಳಿ. ಹಾಗಾಗಿ ಈ ಒಂದು ಪ್ರಕರಣದ ಸಾಕ್ಷಿಗಳೇನಿದ್ದಾರೆ ಈ ಒಂದು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಪ್ರಸನ್ನ ಕುಮಾರ್ ಅವರು ಕೋರ್ಟ್ ಮುಂದೆ ಮನವಿಯನ್ನ ಮಾಡಿದ್ದಾರೆ. ಈ ಒಂದು ಮನವಿಯನ್ನ ಪುರಸ್ಕಾರ ಮಾಡಿರುವಂತಹ ಕೋರ್ಟ್ ಅಕ್ಟೋಬರ್ 31ಕ್ಕೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ನೀಡುವಂತೆ ಈಗ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಈಗ ಅಕ್ಟೋಬರ್ 31ಕ್ಕೆ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಲಿಸ್ಟ್ ಆದ್ರೆ ಈ ಒಂದು ಲಿಸ್ಟ್ ಆದ ನಂತರ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ನವೆಂಬರ್ ಇಂದಾನೇ ಈ ಒಂದು ಪ್ರಕರಣದ ವಿಚಾರಣೆ ತ್ವರಿತಗತಿನಲ್ಲಿ ಪ್ರಾರಂಭ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ಸುಮಾರು 40ರಿಂದ 50 ಮಂದಿ ಸಾಕ್ಷಿಗಳನ್ನ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಸೇರಿಸಿದ್ದಾರೆ. ಹಾಗಾಗಿ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಈ ಒಂದು ಪ್ರಕರಣದ ಸಾಕ್ಷಿಗಳನ್ನ ವಿಚಾರಣೆಗೆ ಈಗ ಕೋರ್ಟ್ ತನ್ನ ಕೈಗೆತ್ಕೊಳ್ಳುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇನ್ನೊಂದು 2 ತಿಂಗಳು ಬಿಟ್ಕೊಂಡು 3 ತಿಂಗಳು ಬಿಟ್ಕೊಂಡು ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತಿದ್ದಂತ ದರ್ಶನ್ಗೆ ಈಗ ಶಾಕ್ ಎದುರಾಗ್ತಾ ಇದೆ. ವಿದ್ಯಾ, ಈಗ ರವೀಂದ್ರನಾಥ್, ಎಲ್ರಿಗೂ ಕುತೂಹಲ ಇರುವಂತದ್ದು ಇವ್ರ ಕೇಸ್ನಲ್ಲಿ ಒಂದ್ ಕಡೆ ಬೇಲ್, ಮತ್ತೊಂದ್ ಕಡೆ ಕನಿಷ್ಠ ಪಕ್ಷಗಳ ಸೌಲಭ್ಯ, ಎರಡರಲ್ಲಿ ಯಾವ್ದ್ರ ಬಗ್ಗೆ ಇವತ್ತು ತೀರ್ಪು ಹೊರಗೆ ಬರ್ತಾ ಇರೋದು? ವಿದ್ಯಾ, ಇವತ್ತು ನಡೆದದ್ದು ಸಾಮಾನ್ಯವಾಗಿ ರೊಟೀನ್ ವಿಚಾರಣೆ ಅಂತಂದ್ರೆ ಪ್ರತಿ ತಿಂಗಳು 14 ದಿನಕ್ಕೊಮ್ಮೆ ಮತ್ತು 20 ದಿನಕ್ಕೊಮ್ಮೆ ನ್ಯಾಯಾಲಯದ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಬೇಕು. ಅದೇ ರೀತಿ ದರ್ಶನ್ ಮತ್ತು ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈ ಒಂದು ಹಾಜರುಪಡಿಸಿದಂತ ವೇಳೆಯಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಪ್ರಸನ್ನ ಕುಮಾರ್ ಅವರು ಈಗ ತ್ವರಿತಗತಿನಲ್ಲಿ ಅರ್ಜಿಯನ್ನ ಅಂದ್ರೆ ಸಾಕ್ಷಿಗಳ ವಿಚಾರಣೆ ನಡೆಸಬೇಕು ಅಂತೇಳಿ ಈಗ ಮನವಿಯನ್ನ ಸಲ್ಲಿಸಿ ಈಗ ಕೋರ್ಟ್ ಅದನ್ನ ಅಕ್ಸೆಪ್ಟ್ ಮಾಡಿದೆ. ಜೊತೆಗೆ ಇನ್ನೊಂದು ಇತ್ತು, ಅಂದ್ರೆ ದರ್ಶನ್ ಪರ ವಕೀಲರು ಒಂದೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ಏನು ಅಂತಂದ್ರೆ, ಜೈಲಿನಲ್ಲಿ ಸರಿಯಾಗಿ ವ್ಯವಸ್ಥಿತವಾದಂತ ವ್ಯವಸ್ಥೆಗಳನ್ನ ಕೊಡ್ತಾ ಇಲ್ಲ, ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೂತ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಆತನಿಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತೇಳಿ ಒಂದು ಅರ್ಜಿಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಕೋರ್ಟ್ ಆ ಒಂದು ಅರ್ಜಿಯನ್ನ ತಿರಸ್ಕರಿಸಿ ಪ್ರತಿ ತಿಂಗಳು ಬೆಡ್ಶೀಟ್ ಅನ್ನ ಮತ್ತೆ ಬದಲಾಯಿಸಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ದರ್ಶನ್ ಗೆಲ್ಲೋ ಒಂದ್ ಕಡೆ ಈ ಒಂದು ದರ್ಶನ್ಗೆ ಹಾಸಿಗೆ ದಿಂಬುಗಿಂತಲೂ ಈಗ ತ್ವರಿತಗತಿನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಿದ್ರೆ ದರ್ಶನ್ಗೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ 40ರಿಂದ 50 ಮಂದಿ ಸಾಕ್ಷ್ಯಾಧಾರಗಳಿರೋದ್ರಿಂದ ಆ ಸಾಕ್ಷಿಗಳೆಲ್ಲ ಕೋರ್ಟ್ಗೆ ಬರಬೇಕಾಗತ್ತೆ, ಅದು ದರ್ಶನ್ ಜೈಲಿನಲ್ಲಿ ಇರುವಾಗಲೇ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈಗ ಸಾಕಷ್ಟು ಅಂದ್ರೆ ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ರವೀನಾರಾಯಣ್ ಡೀಟೇಲ್ಸ್ಗೆ.